ಒಂದು ವ್ಯವಸ್ಥಿತವಾದಂತಹ ಒಂದು ಶೆಡ್. ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಶಾಮನೂರು ಸುಳಿವನ್ನ ಕೊಟ್ಟಿದ್ದಾರೆ. ಬೀಗ್ರನ್ನ ಕಾಂಗ್ರೆಸ್ಗೆ ಆಹ್ವಾನಿಸುತ್ತೇವೆ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಶೆಟ್ಟರ್ ಜೊತೆ ನನ್ನ ಮಗ ಮಾತನಾಡ್ತಾನೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶೆಟ್ಟರ್ ಸಲುವಾಗಿಯೇ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಖಾಲಿ ಬಿಟ್ಟಿದ್ದೇವೆ. ಶಾಮನೂರು ಜೊತೆ ಮಾತನಾಡಿ ನಿರ್ಧಾರವನ್ನ ಕೈಗೊಳ್ತೀನಿ ಅಂತ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ. ಈಗಾಗಲೇ ಎಸ್ ಮಲ್ಲಿಕಾರ್ಜುನ ಜೊತೆ ಮಾತನಾಡಿದಾರಂತೆ ಜಗದೀಶ್ ಶೆಟ್ಟರ್. ಈಗ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಶಾಮನೂರು ಸುಳಿವನ್ನ ಕೊಟ್ಟಿದ್ದಾರೆ. ಎಲ್ಲ ಕೆಲಸ ಮಾಡಿ ಕಳ್ಕೊಂತಾರದ ಗೌರ್ಮೆಂಟ್ ಅವರು ಇಂಥ ಕೆಲಸ ಮಾಡಿ ಮತ್ತೆ ಇಸ್ತ್ರಿ 60 ಬರೋದಿಲ್ಲ. ಹಂಗೈತಿ ಅವ್ರ ಪರಿಸ್ಥಿತಿ. ತಾವು ಕರಿತೀರಾ ಅಂತ ಪಕ್ಷಕ್ಕೆ? ಕರಿತೀವಿ. ಮಾತಾಡ್ತೀರಿ ಸರ್? ಈಗ ಮಾತಾಡ್ತಮ್ಮ, ನಮ್ಮ ಮಗ ನಾನು ಮಾತಾಡ್ತಾವ ಬೀಗರು ಮಾತಾಡಿ ಪಕ್ಷಕ್ಕೆ ಕರಿತೀರಿ. ಟಿಕೆಟ್ ಅವ್ರಿಗೆ ಎಸ್ಎ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಇದೀಗ ಜಗದೀಶ್ ಶೆಟ್ಟರ್ ಅವರ ನಿರ್ಧಾರ ಇನ್ನೂ ಸಸ್ಪೆನ್ಸ್ ಆಗಿ ಉಳಿದಿರುವಂತದ್ದು. ಬೆಂಗಳೂರಿಗೆ ಬಂದ ನಂತರ ನನ್ನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೀಗ ಅವರು ಹುಬ್ಬಳ್ಳಿ ಏರ್ಪೋರ್ಟ್ಗೆ ಹೊರಟಿದಾರಾ ಅಥವಾ ಅಲ್ಲಿ ಯಾವೆಲ್ಲ ಕಾಂಗ್ರೆಸ್ ನಾಯಕರು ಅವರನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ? ಅಂಡ್ ಜೊತೆಗೆ ಈಗ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಅವರನ್ನ ನಮ್ಮ ಪಕ್ಷಕ್ಕೆ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಸುಳಿವನ್ನ ಸಹ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸದ್ಯಕ್ಕೆ? ಚೈತ್ರ, ಶಾಮನೂರು ಶಿವಶಂಕರಪ್ಪ ಅವರು ಕೇವಲ ಸುಳಿವನ್ನೊಂದೇ ಕೊಟ್ಟಿಲ್ಲ, ಅವ್ರ ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತ ಹೆಲಿಕಾಪ್ಟರ್ ಸಹ ಕಳಿಸಿದ್ದಾರೆ. ಇದೀಗ ತಾನೇ ಹೆಲಿಕಾಪ್ಟರ್ ಬಂದಿದೆ. ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 4:15 ಅವರು ಏನಂದ್ರೆ ಹುಬ್ಬಳ್ಳಿ ಏರ್ಪೋರ್ಟ್ ಇಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾರೆ ಜಗದೀಶ್ ಶೆಟ್ಟರ್ ಅವರು. ಬೆಂಗಳೂರಿನಲ್ಲಿ ಮಾತುಕತೆ ಮಾಡೋ ಮೂಲಕ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ ಏನು ಅಭಿಮಾನಿಗಳು ಅವ್ರ ನಿವಾಸದಲ್ಲಿ ಏನು ಶಿರ್ಸಿಯಿಂದ ಬಂದ ಕೂಡಲೇ ಅವರ ಅಭಿಮಾನಿಗಳು ಸಭೆ ಮಾಡಿದ್ರು ಮತ್ತು ಏನು ಮುಂದಿನ ನಿರ್ಧಾರ ಏನಿರಬೇಕು ಮತ್ತು ಯಾವ ಪಕ್ಷಕ್ಕೆ ಸೇರಿದ್ರೆ ಏನಾಗುತ್ತೆ ಮತ್ತು ಒಂದ್ ವೇಳೆ ಪಕ್ಷೇತರರಾಗಿ ಏನಾದ್ರು ಸ್ಪರ್ಧೆ ಮಾಡ್ಬೇಕನ್ನೋ ಒಂದು ಮಾತನ್ನು ಸಹ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಏನಂದ್ರೆ ಅಂತಿಮ ನಿರ್ಧಾರ ಏನಿದೆ ಬೆಂಗಳೂರಲ್ಲಿ ಪ್ರಕಟ ಮಾಡ್ತಾ ಅಂತ ಹೇಳಿದ್ದಾರೆ ಮತ್ತು ಬೆಂಗಳೂರಲ್ಲೂ ಸಹ ಕೆಲವೊಬ್ಬರ ಜೊತೆ ಚರ್ಚೆ ಮಾಡೋದಿದೆ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಈಗಾಗಲೇ ಏನು ಇಲ್ಲಿ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರು ಸಹ ಇಲ್ಲಿದ್ದಾರೆ. ಅವ್ರನ್ನ ಒಂದಿಷ್ಟು ಮಾತಾಡ್ಸೋಣ. ಯಾಕಂದ್ರೆ ಅವರು ಸಾಕಷ್ಟು ಬೆಂಬಲಿಗರು ಅಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ರು ಮತ್ತು ಅವ್ರ ಜೊತೆ ಆಪ್ತರು ಸಹ ಸಜೆಷನ್ ಕೊಟ್ಟಿದ್ದಾರೆ. ಸರ್, ಈಗ ಸಭೆಯಲ್ಲಿ ತಾವು ಸಹ ಭಾಗಿಯಾಗಿದ್ರಿ, ಏನೆಲ್ಲ ಚರ್ಚೆ ಮಾಡಿದ್ರಿ ಮತ್ತು ಮುಂದಿನ ನಡೆ ಏನ್ರಿ? ಸಾಹೇಬರು ಇಷ್ಟೆಲ್ಲ ಮಾಡಿ ಅವ್ರಿಗೆಲ್ಲ 30 ವರ್ಷ ರಾಜಕೀಯ ಸಕ್ರಿಯ ಒಳಗೆ ಇದನ್ನೆಲ್ಲ ಬೆಳೆಸಿ ದೊಡ್ಡವ್ರು ಮಾಡಿ ನಮಗೆ ಭಾರತೀಯ ಜನತಾ ಪಕ್ಷ ಬಗ್ಗೆ ನಮಗೆ ತಿಳುವಳಿಕೆ ಹೇಳಿ ಇಷ್ಟೆಲ್ಲ ನಮ್ಮನ್ನು ಕಾರ್ಯಕರ್ತರನ್ನ ಗಟ್ಟಿಗೊಳಿಸಿ ಲಕ್ಷಾಂತರ ಕಾರ್ಯಕರ್ತರಿಗೆ ಅವರು ಬೆಳೆಸ್ಯಾರ. ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಇವತ್ತು. ಅವ್ರಿಗೆ ಬೇಜಾರಾಗಿ ರಾಜೀನಾಮೆ ಕೊಟ್ಟಿರುತ್ತೆ. ಅವ್ರಿಗೆ ನಮ್ಗೆ ಏನು ಕೇಳ್ತಾರ, ಯಾವುದೇ ಕಾರಣಕ್ಕೂ ನನ್ನ ಜೊತೆ ನಿಲ್ತೀರೇನಪ್ಪ, ನೀವು ನಿಲ್ತೀರ ನಾನು ಮುಂದೆ ಹೋಗ್ತೀನಿ. ಯಾವುದೇ ಪಕ್ಷದ ತಗೋಬೋದು, ನಾನು ಯಾವುದೋ ಪಕ್ಷಕ್ಕೆ ಸೇರ್ಪಡೆ ಆಗ್ಬೋದು, ಅದಕ್ಕೆ ನೀವು ಬದ್ದಿದ್ರಿ ಅಂತ ಕೇಳಿದ್ರು. ನಾವು ಹೇಳಿದ್ವಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಬದ್ಧವಾಗಿ ನಿಮ್ಮ ಜೊತೆ ನಿಲ್ತೀವಿ, ನಾವು ಹೋರಾಟ ಮಾಡ್ತೀವಿ, ನಿಮಗೆಲ್ಲ ಸಮಸ್ತ ನಾಗರಿಕ ಜೊತೆಯಿಂದ ಓಟ್ ಹಾಕಿಸ್ತೀವಿ ಅಂತೇಳಿ ಅವ್ರಿಗೆ ವಿಶ್ವಾಸ ಮತ ಕೊಟ್ಟಿವಿ. ಆ ವಿಶ್ವಾಸದಿಂದ ಅವ್ರು ಮುಂದೆ ಕ್ರಮ ತಗೊಂತೀವಿ ಅಂತ ಹೇಳಿ. ಈಗ ಮುಂದೆ ಏನ್ ಮಾಡ್ಬೇಕಂತ ಶೆಟ್ಟರ್ ಅಂದ್ರೆ ಈಗ ಸಲಹೆ ಏನ್ ಕೊಟ್ಟಿದ್ರು? ಈ ಸಲಹೆ ನಾವು ಕೊಡೋದು ಏನಂದ್ರೆ ಅವ್ರು ಏನು ನಿರ್ಣಯ ತೊಗೊಂತಾರೆ ಅದನ್ನು ಕೊಡ್ತೇವೆ ಅಂತ ಹೇಳಿ. ಆಮೇಲೆ ಇವರು ಭಾರತೀಯ ಜನತಾ ಪಕ್ಷನ ಇವರು ತಳಮಟ್ಟಿನಲ್ಲಿ ಯಾರು ಇದ್ದಿದ್ದಿಲ್ಲ, ಸಾಕು 4 ಮಂದಿ ಇದ್ರು. 4 ಮಂದಿ ಹಿಂದೆ ಇವರು ಜನಸಂಘದಿಂದನೂ ಇವರು ಕಾಕಾರ ಆರಿಸಿ ಬಂದಿದ್ರು ಮತ್ತು ಇವರ ಅಪ್ಪಾರ ಜನಸಂಘದ ಮೇಯರ್ ಆಗಿದ್ರು. ಇಂಥ ಒಂದು ಜನಸಂಘದಿಂದನೂ ಕಟ್ಟಿದಂಥ ಈ ಮನೆತನ ಜನಸಂಘದಿಂದ ಪಾರ್ಟಿ ಕಟ್ಟಾರೆ. ಈಗ ಭಾರತೀಯ ಜನತಾ ಪಕ್ಷವನ್ನು ಸಾಕಷ್ಟು ಬಲಾಢ್ಯ ಮಾಡಿರಿ. 4 ಸೀಟ್ ಇದ್ದಿದ್ದು 40 ಸೀಟು ನಮ್ಮ ಜಗದೀಶ್ ಶೆಟ್ಟರು ಇಡೀ ಉತ್ತರ ಕರ್ನಾಟಕ ಅಡ್ಡಾಡಿ ಸಾಕಷ್ಟು ಊರು ನಮ್ಗೆ ಸಿಗ್ತಿದ್ರು. ಅವರು ಬಂದರೆ ಇಲ್ಲ ಬೀದರ್ಗೆ ಹೋಗ್ಯಾರ, ಗುಲ್ಬರ್ಗಕ್ಕೆ ಹೋಗ್ಯಾರ, ಬಿಜಾಪುರಕ್ಕೆ ಹೋಗ್ಯಾರ, ಬಾಗಲಕೋಟೆಗೆ ಹೋಗ್ಯಾರ. ಬರೀ ಇದೇನೇ ಅವ್ರದ್ದು. ಬರೀ 10 ವರ್ಷ ದಿನ ಹೋರಾಡ 10 ವರ್ಷ ದಿನ ಪಾರ್ಟಿ ಕಟ್ಟಲಿಕ್ಕೆ ಅವರು 2 ವರ್ಷ ಶಾಸಕರಾಗಿ 10 ವರ್ಷ ಪಾರ್ಟಿ ಕಟ್ಟಲಿಕ್ಕೆ ಒಂದು ಕೆಲಸ ಮಾಡಿದರು. ಪಾರ್ಟಿ ಕಟ್ಟಿದ್ರು, 40 ಸೀಟ್ ತಂದರು. 40 ಸೀಟಿಂದ 80 ಸೀಟ್ ತಂದರು. ಅವರೇ ಈ ಉತ್ತರ ಕರ್ನಾಟಕದ ಕಿಂಗು. ಅವರು BJP ಬೆಳೆಸ್ತವ್ರು. ಅಂಥ ವ್ಯಕ್ತಿನ ಇವತ್ತು ಇವ್ರು ಅನ್ಯಾಯ ಮಾಡ್ಯಾರಪ್ಪ ಅಂದರೆ ಇವರಿಗೆ ನಾವು ಜಗದೀಶ್ ಶೆಟ್ಟರ್ ಬೆಂಬಲಿಗರು. ನಾವು ಇವತ್ತು ಏನೋ ಅವ್ರು ಡಿಸಿಷನ್ ತೊಗೊಂಡ್ರು, ಬೇಕಾದ ಪಾರ್ಟಿಗೆ ಹೋಗಲಿ, ಸ್ವತಂತ್ರ ನಿಲ್ಲಿ, ಅವ್ರು ಯಾವುದೇ ಒಂದು ಇದನ್ನು ತೊಗೊಂಡ್ರು. ಇವತ್ತು ನಾವೆಲ್ಲರೂ
ಅವ್ರು ಹಿಂದಿರ್ತೀವಿ. ಅವ್ರು ಯಾವತ್ತು ಹೇಳ್ಕೊಂತ ಬಂದಾರ. ಇವತ್ತು ನನ್ನ ವೋಟರ್ಸನ್ನ ನನಗೆ ಆಧಾರ, ನನಗೆ ಹೈಕಮಾಂಡ್ ಏನು ಆಧಾರ ಅಲ್ಲ. ಇವತ್ತು ನಮ್ಮ ಏನು ಜನ ಐತಿ ಅದು ಹೈಕಮಾಂಡ್. ಅವ್ರು ಏನು ಹೇಳ್ತಾರೆ ನಾ ಅದನ್ನು ಕೇಳ್ತೇನೆ ಮತ್ತು ಅವ್ರು ಹೇಳಿದಾರೆ. ಕಾಂಗ್ರೆಸ್ಗೆ ಹೋಗೋ ಬಗ್ಗೆ ಏನಾದ್ರು ಮಾತಾಡಿದ್ರೆ ಶೆಟ್ಟರ್ ಅವರು? ಸರ್, ಕಾಂಗ್ರೆಸ್ ಹೋಗೋ ಬಗ್ಗೆ ನಮ್ಮ ಏನು ಮಾತಾಡಲಿಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ ಇನ್ನುವರೆಗೂ. ಆದ್ರೆ ನಾವು ಹೇಳಿದಷ್ಟೇ, ಈ ಒಬ್ಬ ನಾಯಕ ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿದರೆ ತುಂಬ ನನಗೆ ಅಚ್ಚ ಅನ್ನಿಸ್ತೈತಿ. ಯಾಕಂದರೆ ಒಬ್ಬ ಸಣ್ಣ ಮಗು ಹೋಗಿ ಅವ್ರ ಮನೆಗೆ ಕರೆದ್ರು ನಡ್ರಿಯಪ್ಪ ಅಂತ ಮನೆಗೆ ಬರೋರು ಅಂಥ ಒಂದು ವ್ಯಕ್ತಿ, ಅದು ಮಾಜಿ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ಅದಕ್ಕೆ ಇವರಿಗೆ ಇನ್ನೂ ಒಂದು 10 ವರ್ಷ ಇವರಿಗೆ ಆಡಳಿತದಲ್ಲಿ ಅವ್ರು ಇಟ್ಕೋಬೇಕಾಗಿತ್ತು, ಕೊಡಬೇಕಾಗಿತ್ತು. ಇಷ್ಟ ನಮ್ಮದೊಂದು ವಿನಂತಿ. ಏನ್ರಿ ಇನ್ನು ಮುಂದೆ ಮುಂದುವರಿಬೇಕಂತ ಅಥವಾ ಏನಾದ್ರು ಏನು ಮಾಡಿದ್ರು ಅವ್ರ ಜೊತೆಗೆ ರಾಜಕೀಯದಲ್ಲಿ ಅವರು ಇನ್ನೂ 10 ವರ್ಷ ಇರಬೇಕು. ಅವ್ರ ಜೊತೆಗೆ ನಾವು ಇದ್ದೀವಿ ಸರ್. ಎಲ್ಲ ಕಾರ್ಯಕರ್ತರು ಅವ್ರ ಜೊತೆಗೆ ನಾವು ಇರ್ತೀವಿ. ಎಲ್ಲಿ ಹೋದ್ರೂ ಅವ್ರ ಹಿಂಬಾಲ ಇರ್ತೀವಿ. ಇದು ಚೈತ್ರ ಇಲ್ಲಿನ ಅಂದ್ರೆ ಅವ್ರ ಬೆಂಬಲಿಗರ ಅಭಿಪ್ರಾಯ ಆಗಿದೆ. ಮತ್ತು ಅವರು ಸಭೆಯಲ್ಲೂ ಸಹ ಇದೇ ಮಾತನ್ನು ಹೇಳಿದ್ದಾರೆ. ನೀವು ಎಲ್ಲೇ ಇದ್ರೂ ಸಹ ನಾವು ನಿಮ್ಮ ಬೆಂಬಲಕ್ಕೆ ಇರ್ತೀವಿ ಮತ್ತು ನೀವೇನೇ ಕ್ರಮ ತಗೊಂಡ್ರು ಸಹ ಅದಕ್ಕೆ ನಾವು ಸಪೋರ್ಟ್ ನೀಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಚೈತ್ರ. ಓಕೆ, ಧನ್ಯವಾದಗಳು ಶಿವರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.